ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ಜರುಗಿತು. ಜಿಲ್ಲೆಯ ಕೇಂದ್ರ ಪುರಸ್ಕೃತ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದ್ದು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಈ ಸಭೆಯಲ್ಲಿ ಶಾಸಕರಾದ ಗಾಣಿಗ ರವಿಕುಮಾರ್, ಎಚ್.ಟಿ. ಮಂಜುನಾಥ್, ಡಿಸಿ ಕುಮಾರ್, ಎಸ್ಪಿ ಡಾಕ್ಟರ್ ವಿಜಯ್, ಶೋಭಾರಾಣಿ, ಸಿಇಒ ಕೆಆರ್ ನಂದಿನಿ, ಎಡಿಸಿ ಶಿವಾನಂದ ಮೂರ್ತಿ, ಪರಿಷತ್ ಸದಸ್ಯ ವಿವೇಕಾನಂದ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯಲ್ಲಿ ಕೈಗಾರಿಕಾ ಸ್ಥಾಪನೆಯ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದ್ದು, ಮಂಡ್ಯ ಜಿಲ್ಲೆಯ ಯುವಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆಯನ್ನು ತೆರೆಯಲು ಕೇಂದ್ರ ಸರ್ಕಾರದಿಂದ 780 ಕೋಟಿ ರೂಪಾಯಿ ಖರ್ಚು ಮಾಡಲು ಸಿದ್ಧವಿರುವುದಾಗಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮೇ ತಿಂಗಳಿನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲು ಉದ್ದೇಶಿಸಲಾಗಿದೆ ಮತ್ತು ಎಆರ್ಎಐ ತಂಡದಿಂದ ಪರಿಶೀಲನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಎಆರ್ಎಐ ಯೋಜನೆ ಮಾಡಿಯೇ ಸಿದ್ಧ ಎಂದು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ತಮ್ಮ ಇಲಾಖೆಯಿಂದ 780 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸ್ಥಾಪನೆಯಾಗಲಿದ್ದು 8 ರಿಂದ 10 ದಿನಗಳ ಒಳಗೆ ಕ್ಯಾಬಿನೆಟ್ ಮಂಡಿಸಲಾಗುವುದು ಎಂದಿದ್ದಾರೆ. ನನಗೆ ಈ ಜಿಲ್ಲೆಯ ಜನರ ಋಣ ತೀರಿಸಬೇಕಾಗಿದೆ, ಇಲ್ಲಿ ನಾನು ರಾಜಕೀಯ ಮಾಡಲು ಬಂದಿಲ್ಲ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕೈಗಾರಿಕಾ ಸ್ಥಾಪನೆ ವಿಚಾರವಾಗಿ ಕೆಲಕಾಲ ಜಟಾಪಟಿ ನಡೆದಿದ್ದು, ರಾಜ್ಯ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ಜೊತೆ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ. ಈಗ ಎಲ್ಲರೂ ಎದ್ದು ನಾಡಗಿ ಕಾರ್ಯಕ್ರಮ ಇದೆ. ನನ್ನ ಪ್ರಶ್ನೆ ಏನು ಅಂದರೆ, ಸಮಯ ಹೋದಾಗೆ ನಾವು ಏನು ಅನ್ಕೊಂಡಿರ್ತೀವಿ ಆ ಕೆಲಸಗಳು ಕಾರ್ಯಗತ. ನನಗೆ ಯಾರು ಬಂದು ಅದು ಅರಣ್ಯ ಪ್ರದೇಶ ಅಭಿವೃದ್ಧಿ ಆಗಿದೆ, ನಮ್ಮ ಯಾವುದೂ ಜೊತೆ ಅವರಿಗೆ ನೋಡಿದ್ರೆ ನಮ್ಮ ಅಲ್ಲಿ ಅರಣ್ಯೀಕರಣ ಅಲ್ಲಿ ರೈತರು ಕೃಷಿ ಮಾಡ್ತಾವೆ ಅಂತ ನಾನು ಅರಣ್ಯ ಆಗಲ್ಲ ಅಂತ ಹೇಳಿ ಯಾವ ಮಾಧ್ಯಮದಲ್ಲೂ ನಾನು ಆ ಭಾಗದಲ್ಲಿ ನಾವು ಕಾರ್ಖಾನೆ ಆಗಬೇಕಾಗಲ್ಲ ಅಂತ ಇರಬೇಡಿ. ಇದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗೆಲ್ಲ ರೌದ್ರಿ ಮುಂದೆ ಮೇಲೆ ಇದನ್ನೇ ಏನು ಥರ ಕೊಟ್ಕೊಂಡು ರೈತರು ನಾವು ಹೋಗ್ತಾ ಇದ್ದೀವಿ ಕೊಟ್ಕೊಂಡಿದೆ. ಅದಕ್ಕೆ ಶ್ರೀರಂಗಪಟ್ಟಣದಿಂದ ಹೇಳಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಮಂಜೂರಾಯಿತು 800 ಕೋಟಿ ನಮ್ಮ ಇದಕ್ಕೆ, ಮತ್ತೆ ಕೇರ್ಪೇಟೆ ನಾಮಕಲ ಇದಕ್ಕೆ ಭಾಗಕ್ಕೆ 800 ಕೋಟಿ ಟೆಂಡರ್ ಅದಕ್ಕೆ ಮೂಲದ ಮಂಜೂರಾತಿ ಕುಮಾರಸ್ವಾಮಿ ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲರೂ ಎದ್ದು ನಾಡಗಿ